ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ವ್ಲಾಗ್ ಏನಪ್ಪ ಅಂತಂದರೆ ಕುಕ್ಕಿಂಗ್ ವಿತ್ ವಿನಯ್ ಅಂತ. ಕುಕಿಂಗ್ ವಿತ್ ವಿನಯ್ ಅಲ್ಲ, ಕುಕಿಂಗೇ ವಿನಯ್. ಕುಕ್ಕಿಂಗೇ ವಿನಯ್. ಸೊ ಇವತ್ತು ಅವನದೇ ಅಡುಗೆ. ಚೆನ್ನಾಗಿ ಮಾಡಿದ್ರು ತಿನ್ಬೇಕು, ಚೆನ್ನಾಗಿ ಮಾಡಿಲ್ಲ ಅಂತ ತಿನ್ಬೇಕು, ಆಮೇಲೆ ಏನಾದರೂ ಕೇಳಂಗಿಲ್ಲ. ಸೊ ಇವತ್ತು ಅವನ ಅಡುಗೆ ಮಾಡ್ತಿರೋದ್ರಿಂದ ಮೊಸಪ್ ಸಾಂಬಾರು ಮತ್ತು ಅನ್ನನೂ ಅವನೇ ಮಾಡಬೇಕು, ಮುದ್ದೆ ಮಾಡೋದಿದ್ರೆ ಮುದ್ದೆನೂ ಅವನೇ ಮಾಡಬೇಕು. ಸೊ ಫಸ್ಟ್ ಇವಾಗ ಸೊಪ್ಪು ಹಿಂಗಲ್ಲ ಬಿಡಿಸೋದು, ಇರು ಹೇಳ್ಕೊಡ್ತೀನಿ. ಸೊಪ್ಪು ಬಿಡಿಸ್ಕೊತವನೆ, ಅಂದರೆ ಮೊಸಪ್ ಸಾಂಬಾರಿಗೆ ಸೊಪ್ಪು ತಂದಿದ್ದು ಬೆಳಗ್ಗೆ ಹೋಗ್ಬಿಟ್ಟು. ನಾಷ್ಟ ಕೂಡ ಮಾಡಿರಲಿಲ್ಲ, ನಾಷ್ಟ ಹೋಟ್ಲಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟ್ಲಲ್ಲಿ ತಿಂದ್ವಿ. ಇವಾಗ ಸೊಪ್ಪು ತಂದಿದ್ದೀವಿ ಮೊಸಪ್ಪಿಗೆ. ಸೊ ಅದನ್ನು ಬಿಡಿಸ್ಬೇಕು ಇವಾಗ. ಸೊ ಬನ್ನಿ ಮಾಡೋಣ ಕೆಲಸ. ನಿಮಿಷ. ಏನು ಸೊಪ್ಪಿದು? ನಂಗೆ ಗೊತ್ತಿಲ್ಲ. ಹೆಂಗೆ ಅವ ಆಂಟಿ ಹತ್ರ ಹೋಗ್ತೀವಿ, ಮೊಸಪ್ ಸಾಂಬಾರಿಗೆ ಸೊಪ್ಪು ಕೊಡಿ ಅಂತಂದ್ವಿ, ಕೊಟ್ಟರು ತಂದ್ವಿ. ಸೊ ಗೈಸ್, ಇವಾಗ ಅವನಿಗೆ ಸೊಪ್ಪು ಬಿಡಿಸೋದು ಹೇಳ್ಕೊಡೋಣ ಬನ್ನಿ. ಇವಾಗ ಇದು ಬಿಡಿಸು ಫಸ್ಟು. ಪಾಲಕ್ ಸೊಪ್ಪು ಬಿಡಿಸೋ ಫಸ್ಟು. ಪಾಲಕ್ ಸೊಪ್ಪೇನಾ? ಇದು ಪಾಲಕ್ ಸೊಪ್ಪು ನಾನು ಇಟ್ಕೊಂಡಿರೋದು. ಹಿಂಗೆ ಬಿಡ್ಸಕ್ಕೆ ಫಸ್ಟ್ ಪಾಲಕ್ ಬಿಡಿಸು ಚಿನ್ನಮ್ಮ. ನಿಮ್ಗೆ ಎಲ್ಲ ಬಿಡ್ಸಕ್ ಬರುತ್ತಾ? ನೋಡಿ, ಎಲ್ಲ ಕೊಟ್ಟ ಅದಕ್ಕೆ ನಾನು ತರಲ್ಲ ಅವ ಅಂಗಡಿಲಿ. ಚೆನ್ನಾಗೈತೆ ಅಂತ ಹಾಕಿದ್ರು ನೋಡೋದು. ಸೊ ಪಾಲಕ್ ಸೊಪ್ಪು ಇದು ಮಾತ್ರ ತೆಗಿ, ಅದೇ ಬೇರೆ ಮಾತ್ರ ತೆಗಿ. ಹಂಗಂತ ಕೊಳ್ತದ್ರದೆಲ್ಲ ಹಾಕ್ಬೇಡ. ನೋಡಿ ಅದ್ರಲ್ಲಿ ಎಷ್ಟು ಎಲೆ ಐತೆ ಚಿನ್ನಮ್ಮ. ನೋಡಿ ಇದ್ರಲ್ಲಿ ಎಷ್ಟು ಎಲೆ ಐತೆ ಇನ್ನು. ಇದೆಲ್ಲ ಹಾಕ್ಲಾ? ಹಾಕು ಗೈಸ್. ಈಗ ನಾವು ಸೊಪ್ಪನ್ನು ಬಿಡಿಸುತ್ತಿದ್ದೇವೆ. ಕಾಣಿಸ್ತಾ ಇದೆ. ಅವನಿಗೆ ಹೇಳಿ ಕೊಡುತ್ತಿದ್ದೇನೆ ನಾನು. ಏನು ಹೇಳ್ಕೊಡೋದು ಇದನ್ನು? ಚಿನ್ನಮ್ಮ ಫಸ್ಟ್ ಈ ಸೊಪ್ಪು ಬಿಡಿಸು ಚಿನ್ನಮ್ಮ. ಮಣ್ಣು ಅಂತಾನೆ ತಾನೇ ಫಸ್ಟ್ ಬಿಡಿಸ್ಬಿಟ್ಟು ನೆನೆಸ್ಬೇಕು ಸೊಪ್ಪು. ಸ್ವಲ್ಪ ಹೊತ್ತು ನೆನೆಸಿದ್ರೆ ಅದು ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಓಕೆ. ಬೇರೆಲ್ಲ ಎಲ್ಲಿ ಬಿಸಾಕ್ತಿದ್ಯಾ? ಆ ಕಡೆ ಬಿಸಾಕು, ಎಲ್ಲ ಮಿಕ್ಸ್ ಮಾಡಬೇಡ. ನೋಡೆಲ್ಲ ಕೊಳ್ತೋಗೈತೆ. ನಾನು ಅಲ್ಲ, ಅಷ್ಟು ಚೆನ್ನಾಗಿರೋ ಸೊಪ್ಪು ಇದ್ರೂ ಕೊಳ್ತೋಗಿರೋ ಸೊಪ್ಪೆ ಹಾಕಿದ್ರವ ಆಂಟಿ. ಗೈಸ್, ಸೊಪ್ಪೆಲ್ಲ ಬಿಡ್ಸಾದ್ಮೇಲೆ ಸಿಗ್ತೀವಿ. ಅಂಟಿಲ್ ದೆನ್ ವೆಯ್ಟ್ ಮಾಡಿ. ನೆನ್ಸಿಕ್ಬಿಟ್ಟು ಇವಾಗ ಹಂಗೆ ಲೈಟಾಗಿ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂದ್ಬಿಟ್ಟು ಬರ್ತಾಯಿದ್ದೀನಿ. ನಾನೇನೋ ಒಳಗಡೆ ಡಿಸೈನ್ ಆಗಿ ತಿಂತಾಯಿದ್ರೆ ನನ್ನ ಹೆಂಡತಿ ಒಳ್ಳೆ ಹೆಂಗೆ ತಿಂತವಳಂದರೆ, ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಹೆಂಗೆ ಬರುತ್ತೆ, ರೋಡಲ್ಲಿ ಕುತ್ಕೊಂಡು ತಿಂತವಳೆ. ಸೂಪರ್ ಆಯ್ತಾ? ಸೊ ಗೈಸ್, ಇವಾಗ ನಾವು ವಿನಯ್ ಅವರು ಸಾಂಬಾರು ಮಾಡುವುದಕ್ಕೆ ಎಲ್ಲ ಕಟ್ ಮಾಡ್ಕೋತಾ ಇದ್ದಾರೆ. ಮೊಸಪ್ ಸಾಂಬಾರು ಈಸಿ ಅಂತ ಮೊಸಪ್ ಸಾರು ಮಾಡೋಕ್ಕೆ ತಗೊಂಡೆ ತಾನೇ ಚಿನ್ನಮ್ಮ ನೀನು? ಸುಮ್ಮನೆ ಅದನ್ನೆಲ್ಲ ಕುಯ್ಯೋದು, ಕುಕ್ಕರ್ಗೆ ಹಾಕೋದು, ಕೂಗ್ಸೋದು ಅಷ್ಟೇ. ಮೊಸಪ್ ಸಾರು ಆಗೋಗುತ್ತೆ. ಇವಾಗ ಇದೆಲ್ಲ ಬೇಗ ಪಟ ಅಂತ ಕುಯ್ಕೋ, ಸಾಕು ಬಿಡು ಅಷ್ಟೇ. 2 ಹೋಳು ಮಾಡಬೇಕು ಅಷ್ಟೇ. ಇವಾಗ ಕುಕ್ಕರ್ ತಗೋ, ಬೇಳೆ ಹಾಕು. ಹಾಕು, ನಿನ್ನ ಕೈಯಲ್ಲಿ 1 ಅಡಿ ಹಾಕು. ಹಾಕು, ಇನ್ನೊಂದು ಸಲ ಹಾಕು. ಬೇಳೆನ ನೀಟಾಗಿ ವಾಶ್ ಮಾಡ್ಕೊ. 2 ಸಲ ವಾಶ್ ಮಾಡು. ಬೇಳೆ ಹಂಗಲ್ಲ ವಾಶ್ ಮಾಡ್ತಾರಾ, ಅದನ್ನ ತೊಳಿಬೇಕು. ಬರೀ ಕುಕ್ಕರಲ್ಲಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಚೆಲ್ಲು ನೀರದು. ಇನ್ನೊಂದ್ಸಲ ಹಾಕೋ. ಸೊ ಈಗ ಬೇಳೆಯನ್ನು ತೊಳೆಯುತ್ತಿದ್ದಾರೆ. ಚಿನ್ನಮ್ಮ, ಹೆಂಗಾಯ್ತಾ ನೀನು ಎಕ್ಸ್ಪೀರಿಯನ್ಸ್ ಅಬೌಟ್ ಅಡುಗೆ ಮಾಡೋದು? ಈಸಿನ ಕಷ್ಟನಾ? ಫುಲ್ಲು ಮಾಡಾದ್ಮೇಲೆ ಹೇಳ್ತೀಯಾ? ಸಾಕು ಬಿಡು, 2 ಸಲ ತೊಳೆದ್ಬಿಟ್ಟು. ನೀರು ಬೇಡ, ಬರೀ ಸೊಪ್ಪು ಮಾತ್ರ. ಏನಾದರೂ ಮಾತಾಡು, ಬ್ಲಾಗ್ ಬೋರ್ ಆಗುತ್ತೆ. ನಾನು ಇಂಟ್ರೆಸ್ಟ್ ಆಗಿ ನಾವು ಯಾರ ಜೊತೆ ಮಾತಾಡೋದು. ಆಯ್ತು, ಏನು ಬೇಕು ಮಾತಾಡ್ಬೋದು. ಇವಾಗ ಇದು ಆ ಕಡೆ ಬಂದ್ಬಿಡ್ತೀನಿ. ಇದನ್ನ ಹಾಕು. ಅದಕ್ಕೆ ಹಸಿಮೆಣಸಿನ್ಕಾಯಿ ಕುಯ್ಕೊಂಡೆ ಇಲ್ಲ? ಹಂಗೇನಾ? ಹಂಗೆ ಹಾಕು.
ಎಲ್ಲ ಮಿಕ್ಸು. 1 ಟೇಬಲ್ ಸ್ಪೂನು ಜೀರಿಗೆ ಹಾಕು. ಟೇಬಲ್ ಸ್ಪೂನ್ ಅಂದರೆ ಅಲ್ಲಿ ಜೀರಿಗೆ ತಕ್ಕೋ, ಜೀರಿಗೆ ಡಬ್ಬ. ಅದಕ್ಕೆ ಯಾವಾಗಲೂ ಅಡುಗೆ ಮನೆಗೆ ಬರ್ತಾ ಇರಬೇಕು ಅನ್ನೋದು. ಎಷ್ಟು ಹಾಕು 1 ಸ್ಪೂನು. ಹಾಕು ಅಷ್ಟೂ. ಕಲ್ಲುಪ್ಪು ಹಾಕು. ಹಾಕು. ಇವಾಗ ಅಲ್ಲಿ ಲೋಟದಲ್ಲಿ ಸ್ವಲ್ಪ ಎಣ್ಣೆ ಇತ್ತು ನೋಡು, ಅಲ್ಲಿ ಅದನ್ನ ಹಾಕು. ಅಲ್ಲಿ ಚಿಕ್ಕ ಲೋಟದಲ್ಲಿ ಎಷ್ಟಾಯ್ತು ಅಷ್ಟು ಹಾಕ್ಬಿಡು. ಸಾಕ್ಬಿಡು, ಸಾಕು. ಕುಕ್ಕರಿಗೆ ನೀರು ಹಾಕ್ಬಿಟ್ಟು ಕೂಗಕ್ಕಿಕ್ಕು. ಅವನು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡು ಒಂದು 4-5 ಕೂಯ್ಬಿಟ್ಟು ಏನೇನು ಹಾಕೊಂಡಿದ್ದೆ ಹೇಳು ಅವ್ರಿಗೆಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಈರುಳ್ಳಿ ಎಷ್ಟು? ಈರುಳ್ಳಿ 3 ಹಾಕೊಂಡ. 2 ಈರುಳ್ಳಿ, 1 ಟೊಮೆಟೊ, 2 ಗಡ್ಡೆ ಬೆಳ್ಳುಳ್ಳಿ, ಮತ್ತೆ ಕಂಜೂಸುಡು ಹಸಿಮೆಣಸಿನ್ಕಾಯಿ ಹಾಕೊಂತವಳೆ. ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತೆ ಮಶಪುಕ್ ಸೊಪ್ಪು. ಸೊ ಈಗ ಬೆಲ್ಟ್ನ ನೆನ್ಸ್ಕೊಂತವನೆ ಕುಕ್ಕರ್ ಹಾಕಕ್ಕೆ. ವಿಜುವಲಲ್ಲಿ ಎದ್ರದು ನಾನೇ ಹೊಡ್ಬಿಡ್ತೀನಿ. ಗ್ಯಾಸ್ ಅನ್ಸ್ಬೇಕಲ್ವಾ? ಮುಚ್ಚು. ಇವಾಗ ಅದೆಲ್ಲ ಕೂಗಕ್ಕೆ ಇಟ್ಟಿದ್ದೀವಿ. ಕಾಯಿ ತಗೋ, ಅಲ್ಲಿ ಮೇಲ್ಗಡೆ, ಅಲ್ಲಿ ಸಜ್ಜೆ ಮೇಲೆ. ಇದೊಂದು ಹೆಲ್ಪ್ ಮಾಡಿಕೊಟ್ರೆ ಸಾಕು, ಇನ್ನೆಲ್ಲ ನಾನೇ ಮಾಡ್ಬೇಕಾಗ್ತೀನಿ. ಶಿಲ್ಪ ಹಂಗೆ ಒಂದ್ಸಲ ಸ್ಮೆಲ್ ಕೊಡೋಣ, ಹೆಂಗೆ ಕೊಡ್ತೀಯ? ಥ್ಯಾಂಕ್ ಯು. ನಾನು ಕಾಯಿ ತುರಿತಾ ಇದ್ದೆ ಅವನಿಗೆ ಹೆಲ್ಪ್ ಮಾಡೋಣ ಅಂತ. ಅವ್ನು ನೋಡಿದ್ರೆ ಗ್ಯಾಪಲ್ಲಿ ಊಟ ಮಾಡ್ತವನೆ. ಬೆಳಗ್ಗೆ ತಂದಿದ್ದು ಪಲಾವ್ ಇತ್ತು, ಅದನ್ನೇ ತಿಂತವನೆ ಪಾಪಚ್ಚಿ. ಅನ್ನ ಸಾಂಬಾರು ತಿನ್ನಲ್ವಾ? ನಾನು ಮಾಡ್ತಾ ಇದ್ದಲ್ವಾ, ಫಸ್ಟ್ ನೀನೇ ತಿನ್ಸೋಣ ಅಂತ. ಹಂಗಂದ್ರೆ ವಿಷ ಬೆರೆಸ್ತೆ ಚಿನ್ನ. ಈ ವಿಷ ಬೆರೆಸ್ತೀರಿ ಹೇಳ್ತೀನಿ ಬಿಡಲಿ. ನೀನು ತಿಂದರೆ ವಿಷನೇ ಸತ್ತೋಗ್ಬಿಟ್ಟಿರುತ್ತೆ. ಅದನ್ನ ಸರಿ ಮಿಕ್ಸಿ ಕೊಡು, ಇದು ಹಾಕ್ಕೊಡ್ತೀನಿ. ತುರ್ದಿದ್ದಾಯ್ತು. ಜಾರ್ ಕೊಡು. ಗ್ಯಾಪಲ್ಲಿ ಅನ್ನ ಮಾಡ್ತಾ ಇದ್ದೀನಿ, ಬಿಕಾಸ್ ಟೈಮ್ ಆಗೋಯ್ತು. ಆಮೇಲೆ ನಾನು ಹೋಗ್ಬಿಟ್ರೆ ಬ್ಲಾಗ್ ಅರ್ಧಕ್ಕೆ ನಿಂತ್ಕೊಬಿಡುತ್ತೆ. ಸೊ ನಾನೇ ಸ್ವಲ್ಪ ಏನಾದ್ರು ಬೇಗ ಮಾಡಬೇಕು. ಬೇಗ ಅಲ್ಲ, ಏನೋ ಹೇಳ್ತಾರಲ್ಲ, ನಾನೇ ಏನೋ ಒಂದು ತಗೊಂಡು ಬೇಗ ಮಾಡ್ತಾಯಿದ್ದೀನಿ. ಏನು ತಗೊಂಡು? ಏನೋ ಅಂತಾರೆ ಬಿಡು, ಆಮೇಲೆ ಹೇಳ್ತೀನಿ. ಸೊ ಗೈಸ್, ಕ್ಯಾಮ್ರಾ ಯಾಕೋ ಬ್ಲರ್ ಬರ್ತೈತೆ, ಯಾಕಂತ ಗೊತ್ತಿಲ್ಲ. ಪ್ಲಾಸ್ಟಿಕ್ ಅಲ್ಲ, ಅದು ಪೌಷ್ಟಿಕಾಂಶದನ್ನ ತೇಲ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ನಾನು. ಸೊ ಗೈಸ್, ಇವಾಗ ಅನ್ನ ಮಾಡಿ ಸಾಂಬಾರು ಮಾಡಿಟ್ಟು ಹೋಗ್ತಾನೆ. ನಾನೇನು ಮಾಡೋದಿಲ್ಲ ಕೆಲಸ. ಇಂಥ ಗಂಡ ಎಲ್ಲಾದರೂ ಸಿಗ್ತಾರ ಚಿನ್ನಮ್ಮ? ಒಂದು ದಿವಸ ಕಣೆ. ಮತ್ತೆ ಇನ್ಮೇಲೆ ಡೈಲಿ ನಾನೇ ಮಾಡೋಕೆ. ಏನೋ ಒಂದು ಬ್ಲಾಗ್ಗೋಸ್ಕರ ಮಾಡ್ತಿದ್ಯಲ್ವಾ? ಇಟ್ಕೋ, ನಾನೇ ತರಲಿ. ಕೊಡಮ್ಮ, ಆಯ್ತು. ಹೇಳು ಚಿನ್ನಮ್ಮ, ನನ್ನ ಏನು ಕೇಳಬೇಡ ಅಂತ. ನನ್ನ ಏನು ಕೇಳಬೇಡ ಅಂತ ಒಂದು ರೀಲ್ಸ್ ಮಾಡ್ತೀವಿ ನಾಳೆ. ಸೊ ಗೈಸ್, ಅನ್ನ ಮಾಡಿ ಇದು ಒಂದು 3 ವಿಜಿಲ್ ಆಗಬೇಕು. ಸೊ ಅದು ಇವಾಗ ಇನ್ನೂ 1 ವಿಜಿಲ್ ಕೂಡ ಆಗಿಲ್ಲ. ಅದಾಗಿ ಅನ್ನ ಆದಮೇಲೆ ಗ್ಯಾಪಲ್ಲಿ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಬೇಡ, ಕಂಪ್ನಿ ಡ್ರೆಸ್ ಹಾಕೋಬೇಡ. ಸೊ ಗೈಸ್, ಇವಾಗ ನಾನು ಒಂದು ಸ್ವಲ್ಪ ಕಾಯಿ ತುರ್ಕೊಟ್ಟಿದ್ದೀನಿ. ಕಾಯಿ ಜೊತೆ ಅಲ್ಲಿ ಸೆಂಟ್ರ್ ಡಬ್ಬ ಅದೇ ಅಡುಗೆ ಮನೆ ಸ್ವಲ್ಪ ದೊಡ್ಡದು ಮಾಡು. 1 2 3 ಮ್ಯಾಚ್ ದೊಡ್ಡದಾಗು, ಆಯ್ತಾ? 1 2 3 ದೊಡ್ಡದಾಯ್ತು ಚಿನ್ನಮ್ಮ, ನೋಡ. ಯಾರು ನಗಲ್ಲ ಬಿಡ. ಸಾಕೇನೆ? 2 ಸ್ಪೂನ್ ಹಾಕು, ತುಂಬ ಸಾಕಷ್ಟು. ಹಾಕು. ಇನ್ನೊಂದ್ಸಲ ಅಷ್ಟು ಹಾಕು. ಸ್ವಲ್ಪ ಇವಾಗ ಇದೆರಡನ್ನೂ ಪೇಸ್ಟ್ ಥರ ರುಬ್ಬು, ಚೆನ್ನಾಗಿ ನುಣ್ಣಗೆ. ಹೋಗಿ ರುಬ್ಬ. 1 2 3 ಟಕ್ ಅಂತೀನಿ ಇವಾಗ. ಅಷ್ಟೊತ್ತಿಗೆ ನಾನು ರುಬ್ಕೊಂಡ್ಬಿಡ್ಬೇಕು. 1 2
ಸೊ ಇವಾಗ ಅದಕ್ಕೆ ಹೋಗ್ತಾ ಐತೆ. ಏನು ಬೇಕು? ಮೊಟ್ಟೆ. ಸಾರಿ, ಇವತ್ತು ಗುರುವಾರ. ಸೊ ಗೈಸ್ ಇವಾಗ ಒಂದು ರುಬ್ಕೊ ಬರ್ತೀನಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಈಗ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ, ಟೊಮೊಟೊ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನೆಲ್ಲ ಮಸಿಬೇಕು. ಫಸ್ಟು ನೀರನ್ನೆಲ್ಲ ಒಂದು ತಪ್ಪಲಿ ತಗೋ. ನೀರನ್ನೆಲ್ಲ ಒಂದು ತಪ್ಪಲಿಗೆ ಟ್ರಾನ್ಸ್ಫರ್ ಮಾಡು, ಬರೀ ನೀರು ಮಾತ್ರ. ಜಾಲರ ಏನಾದರೂ ಇಟ್ಕೊಳಂಗಿದ್ರೆ ಇಟ್ಕೊ. ಸೊ ಗೈಸ್ ಈಗ ನೀರೆಲ್ಲ ಒಂದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊಪ್ಪನ್ನೆಲ್ಲ ಮಸಿಬೇಕು. ಅಂದರೆ ಒಂದು ಸ್ವಲ್ಪ ನುಣ್ಣ ಥರ ಮಾಡಬೇಕು ಅದನ್ನು. ಹಂಗೆ ಸ್ವಲ್ಪ ನಿಧಾನಕ್ಕೆ ಮಾಡು, ಕೈಗೆ ಸಿಡಿಯುತ್ತೆ ಬಿಸಿ. ಸೊ ಇವಾಗ ಅವನು ಅದನ್ನು ಮಾಡಿ ಮಸಿತಾವನೆ. ಸ್ವಲ್ಪ ನೀರು ಹಾಕೊಂಡಂಗಿದ್ರೆ ಹಾಕೋ, ಇಲ್ಲ ಮಸ್ಕೊಡ್ತೀನಿ ಬಾ ನಾನೇ. ಚಿನ್ನಮ್ಮ ಮಸ್ಕೊಡ್ತೀನಿ ಬಾರೋ, ಕೊಡು. ಅಷ್ಟು ಸೊಪ್ಪು ಹಾಕಿದ್ವಿ ತಾನೇ ಚಿನ್ನಮ್ಮ ನಾವು? ನೋಡಿ ಇವಾಗ ಎಷ್ಟೇ ಇಷ್ಟ ಸೊಪ್ಪು. ಗೈಸ್ ಮೊಸಪ್ ಸಾಂಬಾರಲ್ಲಿ ಮಸೂರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಆ್ಯಂಡ್ ಇದನ್ನು ಮಿಕ್ಸಿಗೆ ಹಾಕಿ ಕೂಡ ಕೆಲವರು ರುಬ್ತಾರೆ. ಮಿಕ್ಸಿಗೆ ಹಾಕೂ ನಾನು ರುಬ್ತಿದ್ದೆ ಮುಂಚೆ, ಅದಷ್ಟು ಚೆನ್ನಾಗಿರ್ತಿದ್ದೆ. ನಮ್ಮ ವಿನಾಯಕನೋ ಚೆನ್ನಾಗಿತ್ತಂದರೆ ಆ ಥರನೇ ಮಾಡುವಂಥವೇ. ಬಟ್ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇವಾಗ ನಾನು ಮಸಿತಾ ಇದ್ದೀನಿ ಸೊಪ್ಪು. ಮಸೂರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಮನೇಲಿ ಮಸ್ಯೋದಿಲ್ಲ, ಅದಕ್ಕೆ ನಾನು ಮಜ್ಜಿಗೆ ಕಡಿಯೋದ್ರಲ್ಲೇ ಮಸಿದ್ದೀನಿ. ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಮಸಿಕೊಳ್ಳೋದು. 3 minutes later. ನಮ್ಮ ಭಟ್ರು ತೆಗ್ದಿದ್ದು ಸೊಪ್ಪು ನೀರು ತೆಗ್ದಿದ್ರಲ್ಲ ಅದನ್ನೆಲ್ಲ ಸೊಪ್ಪಿಗೆ ಹಾಕ್ತವ್ರೆ. ಅಂದರೆ ಮಸ್ಕೊಂಡಿದ್ವಲ್ಲ ಆ ಸೊಪ್ಪಿಗೆ ಹಾಕಿ ಆ ಖಾರ ಮಸಾಲ ಹಾಕೋ ರುಬ್ಕೊಂಡಿದ್ವಲ್ಲ ಸಾಂಬಾರು ಪುಡಿ ಮತ್ತು ಕಾಯಿ ಅದನ್ನು ಕೂಡ ಹಾಕಿ ಗ್ಯಾಸ್ ಹಚ್ಚು. ಸೊ ಇವಾಗ ಎರಡನ್ನು ಹಾಕಿ ಮಿಕ್ಸ್ ಮಾಡಿ ಇನ್ನು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಅದು ಆಗ್ತಾ ಇರಲಿ, ಅಷ್ಟೊತ್ತಿಗೆ ಅನ್ನ ಬಸಿದ್ಬಿಡೋಣ. ಸೊ ಬನ್ನಿ. ಇವಾಗ ಇದಕ್ಕೆ ಖಾರದ ಪುಡಿ ಎಲ್ಲ ರುಬ್ಬಿದ್ವಲ್ಲ, ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀವಿ. ಆ್ಯಂಡ್ ಪಕ್ಕದಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದು ಹಾಕು, ಹುಷಾರು ಚೆಲ್ಬೇಡ ಕೆಳಗಡೆ ಎಲ್ಲ. ಸೊ ಪಕ್ಕದಲ್ಲೇ ಒಗ್ಗರಣೆ ಹಾಕ್ಕೊಂಡು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇವಾಗ ಅವನಿಗೆ ಕೆಲ್ಸಕ್ಕೆ ರೆಡಿ ಟೈಮ್ ಆಗಿಬಿಟ್ಟೈತೆ. ಸೊ ಇವಾಗ ಒಂದು ರೆಡಿಯಾಗಿ ಹೋಗ್ತಾನೆ, ಒಗ್ಗರಣೆ ಹಾಕ್ಬಿಟ್ಟು ನಾನು ಇವಾಗ ನನಗೆ ಲಂಚ್ ಪ್ಯಾಕ್ ಮಾಡಬೇಕು. ಅಂದರೆ ಅನ್ನನೂ ರೆಡಿ ಆಗೈತೆ. ಸೊ ಇವಾಗ ನನಗೆ ಲಂಚ್ ಪ್ಯಾಕ್ ಮಾಡಬೇಕು. ಸಾಕು ಚಿನ್ನಮ್ಮ, ಸೌಟೆ ಸೀಸ್ಬಿಟ್ಟ ಗೈಸ್. ಹಾಕು. ಏನು ಚೆನ್ನಾಗೈತೆ ಆ ಸೌಂಡಾ? ಸಾಕು ಬಿಡು, ಹೋಗಿ ರೆಡಿಯಾಗಿ ಹೋಗು ನೀನು. ನಾನು ರೆಡಿಯಾಗಿ ಸಾಂಬಾರು ರೆಡಿ ಆಗ್ತಾಯಿದೆ. ಸೊ ಇದಕ್ಕೊಂದು ತಟ್ಟೆ ಕೂಡ ಇಟ್ಟಿಲ್ಲ ಅವನು. ನೋಡಿ ಎಷ್ಟು ಒಂದು ಮಾಡೋ ಅವನಿಗೆ ಕೈಯಲ್ಲಿ ಅಡುಗೆನೇ ಮಾಡಿಸ್ಬಾರ್ದು. ಒಂದು ಮಾಡೋದ್ರೆ 2 ಮಾಡೋದು ಅವನು. ನಮಗೆಲ್ಲ ನೋಡಿ ಎಲ್ಲ ತೆಗ್ದು ಹಂಗೆ ಬಿಟ್ಟೋಗಿರೋದು. ಇವಾಗೆಲ್ಲ ನಾನು ಎತ್ತಿಕ್ಬಿಟ್ಟು ಸ್ಟಾರ್ಟ್ ಮಾಡ್ದೆ. Cinema, how is your experience about cooking? ಕಷ್ಟನೇ. ಕಷ್ಟಾಗಿನ ಶೆಕೆ ಜಾಸ್ತಿ ಅಲ್ಲ ಒಳಗಡೆ. ನನಗೆ ಗೊತ್ತು ನೀನು ಡೈಲಿ ಹೆಂಗೆ ಅಡುಗೆ ಮಾಡ್ತೀಯ. ಹೆಂಗೆ ಹೇಳು? ಹೆಂಗೆ ಎಷ್ಟು ಅದಕ್ಕೆ ಸರ್ ಟೇಸ್ಟ್ ಇರ್ತಿರ್ಲಿಲ್ಲ. ಇವತ್ತು ನಾನು ಮಾಡಿದ್ದೀನಿ ನಾನು. ಹೆಂಗೆ ಇನ್ನೂ ಕೆಟ್ಟದಾಗಿರುತ್ತೆ. ಕೈ ತೊಳೆದಿರೋ ನೀರೆಲ್ಲ ಒಯ್ದಿದ್ಯಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಪಾಪನ ಇಟ್ಕೊಂಡು ನೀನು ಹೆಂಗೆ ಅಡುಗೆ ಮಾಡ್ತಿರ್ಬೇಕು ಹೇಳು, ಮಾತಾಡು. ನಿನ್ನ ಮೇಲೆ ಪಾಪ ಬಿಡ, ಅವನೇನು ತೊಂದರೆ ಕೊಡೋದು ನೀನು. ಹೌದಾ? ಹೌದು. ಎಷ್ಟೇನು ಎಕ್ಸ್ಪೀರಿಯನ್ಸ್ ಹೇಳ, ಇನ್ನೇನು ಹೇಳಲ್ವಾ? ಏನೂ ಇಲ್ಲ. ಓಕೆ ಗಾಯ್ಸ್, ಇದಿಷ್ಟು ಆಗಿತ್ತು ಕುಕಿಂಗ್ ವಿತ್ ವಿನಯ್. ಅವನಂದ್ರೆ ನೀನು ಜೊತೆಗೆ ಸೇರ್ಕೊಂಡು ಮಾಡಬೇಕು ಅಂತ. ನಾನು ಅರ್ಧ ಕೆಲಸ ನಾನೇ ಮಾಡಿದ್ದೀನಿ. ಕಾಯಿ ತುರ್ದು ಕೊಟ್ಟಿದ್ದೀನಿ, ಎಲ್ಲ ನೀನು ಬಿಚ್ಚಿ ಬಿಚ್ಚಿ ಡಬ್ಬಗಳು ಇಕ್ದಲ್ಲ ಅದನ್ನೆಲ್ಲ ಎತ್ತಿಕಿದ್ದೀನಿ. ಫ್ರಿಜ್ಜಲ್ಲಿರೋ ಐಟಮ್ ಎಲ್ಲ ಫ್ರಿಜ್ಜಿಗೆ ತಂದಿಟ್ಟಿದ್ದೀನಿ. ಏನ
ಇದೆಲ್ಲ ಹೇಳು ಅಂತ ಹೇಳಿದ್ ನನಗೆ. ಏನಾಗಲ್ಲ ಬಿಡು, ನಮ್ಮ ಆಡಿಯನ್ಸ್ ಏನು ಬೇಜಾರು ಮಾಡ್ಕೊಳಲ್ಲ. ಬೇಜಾರು ಮಾಡ್ಕೊಂತಾರೆ. ಓಕೆ ಗೈಸ್, ಇದು ಇಷ್ಟ ಆಗಿತ್ತು ಕುಕಿಂಗ್ ವ್ಲಾಗ್. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಮಗೆ ತುಂಬ ಮುಖ್ಯವಾಗಿರುತ್ತೆ. ಎಸ್ ಆಫ್ ಕೋರ್ಸ್. ಆ್ಯಂಡ್ ಮತ್ತೆ ಇನ್ನು ಯಾವ ಥರ ಕಂಟೆಂಟ್ ಬೇಕು ನಿಮಗೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ನಮಗೆ ಡೈಲಿ ಯಾವ್ಯಾವ ಕಂಟೆಂಟ್ ಸರ್ಚ್ ಮಾಡಿ ಸಾಕಾಗ್ತೈತೆ. ಅಷ್ಟು ಕಂಟೆಂಟ್ನು ನಾವು ಮಾಡ್ತಾನೆ ಇದ್ದೀವಿ, ಹುಡುಕಿ ಮಾಡ್ತಾ ಇದ್ದೀವಿ ನಿಮಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂತ. ಸೊ ದಟ್ ನಿಮಗೆ ನೀವು ಯಾವ ಥರ ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿನಿಮಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. bye see you in the next video.